ಹಾಯ್ ವೆಲ್ಕಮ್ ಬ್ಯಾಕ್ ಫಾರ್ ದ ಡೇ 3 ಆಫ್ ಅವರ್ ಟ್ರಿಪ್. ಇವತ್ತು ಬಂದು ಆ್ಯಕ್ಚುಲಿ ದಿಸ್ ಊಟಿಗೆ ಹೋಗ್ತೀವಿ ಅಂತ ನಾನು ಗೆಸ್ಸು ಮಾಡಿರಲಿಲ್ಲ ಆ್ಯಂಡ್ ಐಡಿಯಾನೇ ಇರಲಿಲ್ಲ, ಆಮೇಲೆ ಪ್ಲ್ಯಾನೂ ಇರಲಿಲ್ಲ. ಅಕಸ್ಮಾತಾಗಿ ಬಂದಿದ್ದು. ಇದು ಹೋಗಬೇಕಿತ್ತು, ನನ್ನ ಮಗ ತುಂಬ ಕೇಳ್ತಾಯಿದ್ರು. ಸೊ ಎಸ್, ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ನನ್ನಂತೂ ಇದನ್ನೆಲ್ಲ ವೀಡಿಯೋನೇ ಮಾಡ್ಕೊಂಡಿದ್ದೆ ಆರಾಮಾಗಿ. ಆಮೇಲೆ ಚಿಲ್ಲಿಂಗ್ ಆ ಥರ ಇದೆ. ನನ್ನ ಹಸ್ಬೆಂಡ್ ಅವ್ರು ಹೇಳ್ತಿದ್ರು, ಈ ಜಸ್ಟ್ ಓಪನ್ ಯುವರ್ ಫೋನ್ ಆ್ಯಂಡ್ ಜಸ್ಟ್ ರೆಕಾರ್ಡ್ ಇಟ್, ತುಂಬ ಚೆನ್ನಾಗಿದೆ ಇದು ವ್ಯೂವರ್ಸಿಗೆ ತೋರಿಸ್ಬೋದು ಹಾಗೆ ಹೀಗೆ ಅಂತ. ನನ್ನ ಯೂಟ್ಯೂಬ್ ಚಾನಲ್ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನ್ನ ಹಸ್ಬೆಂಡ್ ಪಾಪ ಅಷ್ಟು ಹೇಳ್ತಿದ್ದಾರೆ ಅಂತ. ಲೇಟರ್ ನಾನು ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರ್ ಮಾತ್ರ ಫುಲ್ ಚಿಲ್ಲಿಂಗ್ ಆಗಿತ್ತು. ನನಗೆ ಆ್ಯಕ್ಚುಲಿ ಈ ಚಳಿ ಇದ್ರೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ನಾವು ಹೋದಾಗ ಸ್ವಲ್ಪ ಬಿಸಿಲಿತ್ತಲ್ವ, ಸೊ ಮ್ಯಾನೇಜಬಲ್. ಬಟ್ ಇಲ್ಲಿ ಹೇಗೆ ಅಂದರೆ ಬೆಳಿಗ್ಗೆ ಒಂದು 10:30 ತನಕ 10 o'clock ತನಕ ಫುಲ್ ಚಳಿ ಇರುತ್ತೆ. 10 ಆದಮೇಲೆ ಮತ್ತೆ ಬಿಸಿಲು ಬರುತ್ತೆ, ಮತ್ತು ಸಂಜೆ 4 ತನಕ ಫುಲ್ ಬಿಸಿಲಿರುತ್ತೆ. 4 ಆದಮೇಲೆ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ. ಅಬ್ಬಬ್ಬಬ್ಬಬ್ಬ, ಹೆವಿ ಚಳಿ. ಇದು ಮಲೆನಾಡು ಸೈಡ್ ಹೆಂಗಿರುತ್ತೋ ಅದಕ್ಕಿಂತ ಡಬಲ್ ಚಳಿ. ನನಗಂತೂ ಸದ್ಯ ತಲೆನೋವು, ಶೀತ ಎಲ್ಲ ಆಗಿಬಿಟ್ಟಿತ್ತು. ನಾನು ಅದಕ್ಕೆ ಇಷ್ಟು ದಿನ ಊಟಿಗೆ ಹೋಗೋದು ಸ್ಕಿಪ್ ಮಾಡ್ಕೊಂಡು ಬರ್ತಿದ್ದೆ. ಯಾವಾಗ ನನ್ನ ಹಸ್ಬೆಂಡ್ ಹೋಗೋಣ ಅಂದ್ರೂ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಚಳಿಲಿ ಯಾರಿಗೂ ಹೋಗ್ತಾರೆ ಅಂತ ಅನ್ನಿಸ್ತಿತ್ತು. ಬಟ್ ಈ ಸತಿ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ವಿ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋದ ತಕ್ಷಣ ನಮಗಿದೊಂದು ಶೂಟಿಂಗ್ ಸ್ಪಾಟ್ ಸಿಕ್ತು. ಸಖತ್ತಾಗಿತ್ತು. ಇದು ತುಂಬ ಜನ ಬಂದು ಫೋಟೋ ಶೂಟ್ಸು, ವೀಡಿಯೋಸ್ ಎಲ್ಲ ತೊಗೊತಿದ್ರು. ಇದನ್ನು ನಾವು ನೋಡೋಣ ಅಂದ್ಕೊಂಡ್ವಿ, ಬಟ್ ಅದರ ಆಪೋಸಿಟೇ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು. ಸೊ ನಾವು ಹಾರ್ಸ್ ರೈಡಿಂಗ್ ಮಾಡಿಕೊಂಡು ಆಪೋಸಿಟ್ ಒಂದು ಬೆಟ್ಟ ಥರ ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ನೀವು ಯಾರಾದರೂ ಮೇ ಬಿ ಟ್ರೈ ಮಾಡಿರ್ತಾರೆ ಅಲ್ಲಿ ಹೋಗಿದ್ದವರು, ನೆಕ್ಸ್ಟ್ ಟೈಮ್ ಹೋದವ್ರು ಸ್ವಲ್ಪ ಟ್ರೈ ಮಾಡಿ. ಆ್ಯಂಡ್ ವ್ಯೂ ಮಾತ್ರ ಸಖತ್ತಾಯಿತು. ಟೀ ಪ್ಲಾಂಟೇಶನ್ಸ್ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಆ್ಯಂಡ್ ಇದೆಲ್ಲ ರಾಗ್ ಹಾಕಿದ್ದೀನಿ, ಎಡಿಟ್ ಮಾಡಿ ಇನ್ನೂ ಬ್ರೈಟ್ನೆಸ್ ಎಲ್ಲ ಕೊಟ್ಟಿದ್ದೆ, ಇನ್ನೂ ಸಕ್ಕತ್ತಾಗಿ ಕಾಣಿಸಿರೋದು. ಬಟ್ ಇಟ್ಸ್ ಓಕೆ, ರಾ ಆಗೇ ಇರಲಿ ಅಂತ ನನ್ನ ಇಂಟೆನ್ಷನ್ ಇತ್ತು. ಸೊ ಲೈಕ್ ತುಂಬ ಆರ್ಟಿಫಿಷಿಯಲ್ ಆಗಿರಬಾರ್ದು ಅಂತ. ಸಖತ್ ಕ್ರೇಜಿಯಾಗಿತ್ತು. ನಾನು ಅಂದ್ಕೊತಿದ್ದೆ ಚಳಿ ಅನ್ನೋದು ಒಂದೇ ಇಲ್ಲಿ ಡ್ರಾಬ್ಯಾಕು, ಬಿಟ್ಟರೆ ಕಣ್ಣಿಗಂತೂ ಫುಲ್ ಸಖತ್ ತಂಪಾಗುತ್ತೆ. ಫುಲ್ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸಖತ್ತಾಯಿತು. ಫುಲ್ ಕಾಮಿಂಗ್ ಆಗಿತ್ತು. ಫುಲ್ ಬ್ರೀಝು ಇದೆಲ್ಲ ತುಂಬ ಚೆನ್ನಾಗಿತ್ತು. ಚಳಿ ಇಷ್ಟಪಡೋರಿಗೆ, ಕೂಲ್ ವೆದರ್ ಇಷ್ಟಪಡೋರ್ಗಂತೂ ಊಟಿ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಆ್ಯಂಡ್ ವಿ ಶಾಪ್ ಸಮ್ ಕ್ಲಾತ್ಸ್ ಇರಬೇಕಂದ್ರೆ ಫುಲ್ ಚಳಿ ಇತ್ತು. ಸೊ ಅದಕ್ಕೆ ಸ್ವಲ್ಪ ಟೋಪಿಗಳು, ಆಮೇಲೆ ನಾನು ಸ್ವಲ್ಪ ಜೀನ್ಸ್ ತೊಗೊಂಡೆ, ಆಮೇಲೆ ಕೆಲವೊಂದು ಟಾಪ್ ತೊಗೊಂಡೆ. ನಾನು ಹಾಕ್ಕೊಳಕ್ಕೆ ತೋರಿಸ್ತೀನಿ. ದಿಸ್ ಇಸ್ ಲೈಕ್ ಮೈ ಕ್ಲಾತ್ಸ್. ಆ್ಯಂಡ್ ಸ್ವಲ್ಪ ಸಾಕ್ಸ್ ಎಲ್ಲ ಪಾಪುಗೆ ತೊಗೊಂಡು ಬಂದ್ವಿ. ಸೊ ಫುಲ್ ಚಳಿ ಇದೆ. ಚೆನ್ನಾಗೈತೆ ವೆದರ್, ಫುಲ್ ಚಳಿ ಇದೆ. ಬಟ್ ಐ ಹೇಟ್ ದಿಸ್ ಚಳಿ. ಊಟಿ ಅಂದರೆ ಒಂಥರ ಇಷ್ಟೊಂದು ಚಳಿನಾದರೂ ನನಗೆ ಈ ಚಳಿಯ ತಲೆನೋವೇ ಬಂದುಬಿಡ್ತು. ಅಲ್ಲಿ ಫುಲ್ ಸಮ್ಮರ್ ನೋಡಿ ಇಲ್ಲಿ ಎಷ್ಟು ಚಳಿ ನೋಡ್ಬಿಡು ಸಾಕಾಯಿತು ಫುಲ್. ನಾನು ಒಂದು ಕಾಣಿಸಿದೆ ಅನಿಸುತ್ತೆ ಇಲ್ಲಿ, ಇಲ್ಲ ಸರಿ. ಆಲ್ಸೋ ಬಾಟ್ ಸಮ್ ಸಾಫ್ಟ್ ಸ್ವೆಟರ್ ಆ್ಯಂಡ್ ಸ್ಕಾರ್ಫ್ ಆ್ಯಂಡ್ ಆಲ್. ಬಟ್ ಫುಲ್ ಚಳಿ ಇದೆ, ಸಖತ್ ಚಳಿ. ಬಟ್ ಇಷ್ಟಪಡೋರಿಗೆ ಚೆನ್ನಾಗಿ ಅನಿಸುತ್ತೆ. ನನಗೆ ಐ ಡೋಂಟ್ ಲೈಕ್ ದಿಸ್ ಚಳಿ. ನಂಗೊಂಥರ ಹುಷಾರು ತಪ್ಪಿಬಿಡ್ತೀನಿ. ಸೊ ನನಗಿಷ್ಟು ಅಷ್ಟು ಚಳಿ ಇಷ್ಟ ಆಗಲ್ಲ. ಬಟ್ ನೈಸ್. ಈಗ ಟಯರ್ಡಾಗಿದೆ, ಮಲ್ಕೊಂಡ್ಬಿಡ್ತೀನಿ. ಮಿಕ್ಕಿದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಮ್ಮ ರೂಮ್ ಟೂರ್ ಕೊಡೋಣ ಅಂದ್ಕೊಂಡೆ. ಸೊ ದಿಸ್ ಇಸ್ ಅವರ್ ಕ್ಯೂಟ್ ಲಿಟಲ್ ಸ್ಟೇ. ನಾವು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡೋದು, ಇಷ್ಟು ಸಕ್ಕತ್ತಾಗಿ ಸಿಕ್ತು. ನಮ್ಗೆ ಯಾರೋ ರೆಫರ್ ಮಾಡಿದ್ದು ಆ್ಯಕ್ಚುಲಿ. ನಾವು ಲಾಸ್ಟ್ ಟೈಮ್ ಕೇರಳಲ್ಲಿದ್ದಾಗ ಅಲ್ಲಿಂದ ನಂಬರ್ ತೊಗೊಂಡು, ಸೊ ಹಾಗೆ ರೆಫರ್ ಸಿಕ್ತು. ಸೊ ಎಂಟ್ರಿ ಹಿಂಗಿರುತ್ತೆ. ಎಂಟ್ರಿ ಈ ಥರ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲ ವುಡನ್ ಫ್ಲೋರ್ ಇದೆ, ಸೊ ದಟ್ ಸ್ವಲ್ಪ ವಾರ್ಮಾಗಿ ಬೆಚ್ಚಗಿರಬಹುದು ಅಂತ ಮೇ ಬಿ ಹಂಗೆ ಮಾಡಿರ್ತಾರೆ ಅಂದ್ಕೊತೀವಿ. ಕ್ಯೂಟ್ ಆ್ಯಂಡ್ ಲಿಟಲ್ ತುಂಬ ಕ್ಯೂಟಾಗಿ ಅನಿಸ್ತು. ಚೆನ್ನಾಗಿತ್ತು ಮತ್ತು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದರು. ಈ ದಿನ ಹೊಸ್ತು ಬೇರೆ, ಸೊ ಚೆನ್ನಾಗಿ ಇತ್ತು. ಇದು ಒಂದು ರೂಮ್ ಆ್ಯಂಡ್ ಮೈ ಸನ್ ಇಸ್ ರೆಸ್ಟಿಂಗ್ ಆ್ಯಂಡ್ ದಿಸ್ ಅಟ್ಯಾಚ್ ವಾಶ್ರೂಮ್. ಆ್ಯಂಡ್ ಅದ್ರ ಆಪೋಸಿಟ್ ಅಲ್ಲಿ ಕಬೋರ್ಡ್ಸ್ ಎಲ್ಲ ಇದೆ. ಸೊ ಅದ್ರ ಆಪೋಸಿಟ್ ಇನ್ನೊಂದು ರೂಮ್ ಇತ್ತು. ಸೊ ದೇರ್ಸ್ ಆಲ್ಸೋ ಅಟ್ಯಾಚ್ಡ್ ವಾಶ್ರೂಮ್ ಆ್ಯಂಡ್ ಅಷ್ಟೇ ಕ್ಯೂಟ್ ಒಂದು ಲಿಟಲ್ ಕಬೋರ್ಡ್ ಇತ್ತು ಅಷ್ಟೇ. ಲೈಕ್ ತುಂಬ ನೀಟಾಗಿತ್ತು, ಚೆನ್ನಾಗಿ ಅನಿಸ್ತು. ವ್ಯೂನು ಸಕ್ಕತ್ತಾಯಿತು ಆ ವಿಂಡೋಯಿಂದ. ಮಾರ್ನಿಂಗ್ ಇದೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರು. ಐ ವಾಸ್ ಲೈಕ್ ಬಾಸದೆ ಲಾಸ್ಟ್ ಮಿನಿಟಲ್ಲೂ ಚೆನ್ನಾಗಿರೋದು ಸಿಕ್ಕಿದೆ ಅಂತ. ಯಾಕಂದ್ರೆ ಲಾಸ್ಟ್ ಮಿನಿಟಲ್ಲಿ ಸಿಗೋದೇ ಇಲ್ಲ, ಯಾಕಂದ್ರೆ ಇವಾಗ ಹಾಲಿಡೇಸ್ ಅಲ್ವಾ, ಎಲ್ಲರೂ ಆ್ಯಕ್ಚುಲಿ ವಿಸಿಟ್ ಮಾಡಿರ್ತಾರೆ. ಲೈಟ್ ಬಂದು ಟಾಪು, ಒಂದು ಡೆನಿಮ್ ಡ್ರೆಸ್ಸು
ಆ್ಯಂಡ್ ಒಂದು ಬ್ಲ್ಯಾಕ್ ಕಲರ್ ಟಾಪು, ಒಂದು ಜೀನ್ಸು. ಈ ಟಾಪ್ಗೆ ಅರೌಂಡ್ 2.5 ಏನೋ ಇತ್ತು, ಆ್ಯಂಡ್ ಇದಕ್ಕೆ ಅರೌಂಡ್ 2200 ಏನೋ ಇತ್ತು, ಆ್ಯಂಡ್ ಇದಕ್ಕೆ 1149 ಇದೆ. ಸ್ವಲ್ಪ ನಾರ್ಮಲ್, ಇದು ಬ್ರ್ಯಾಂಡೆಡು ಅಲ್ಲ, ನಾರ್ಮಲ್ ಶಾಪಲ್ಲಿ ತೊಗೊಂಡಿದ್ದು. ಜೀನ್ಸ್ ಬೇಕಿತ್ತು ನನಗೆ ಅಂತ ತೊಗೊಂಡೆ, ಬಟ್ ಪ್ರೈಸ್ ಇದಕ್ಕಂತೂ ಏನು 2500 ಅಂದರೆ ವರಮೋಡ ಓನ್ಲಿ ಅಲ್ಲೇ ಬಂದುಬಿಡ್ತಿತ್ತು. ಬಟ್ ಓಕೆ, ಬಟ್ ಇದೇನು ಡ್ರೆಸ್ ಇಷ್ಟ ಆಯಿತು ನನಗೆ, ಸೊ ನಾನು ಇದು ತೊಗೊಂಡೆ. ಇದೊಂದು ಪಾಪುಗೆ, ಆ್ಯಂಡ್ ಇನ್ನೊಂದು ಜಾಕೆಟ್ ಒಳಗೆ ಹಾಕ್ಕೊಂಡಿದ್ದಾಳೆ. ಇದು ಶರ್ಟ್ ಅಂದರೆ ಇಷ್ಟು ಬರುತ್ತೆ. ಎಸ್, ಲೈಕ್ ದಿಸ್ ಸೋ ಸಾಫ್ಟ್, ಸಖತ್ತಾಗಿತ್ತು. ಇದು ನಂಗೆ ತುಂಬ ಇಷ್ಟ ಆಯಿತು, ತುಂಬ ವಾರ್ಮಾಗಿ ಅನಿಸಿತ್ತು ನಂಗೆ ಹಾಕೊಂಡಿದ ತಕ್ಷಣ. ಬೆಚ್ಚಗೆ ಮನಸ್ಸಾಗಿಲ್ಲ, ಇಟ್ಸ್ ಲೈಕ್ ಸೋ ವಾರ್ಮ್. ಆ್ಯಂಡ್ ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ಸಖತ್ ಕ್ರೇಜಿ ಆಗಿತ್ತು. ಇಲ್ಲೆಲ್ಲ ಸ್ವಲ್ಪ ಸ್ಲೋಪ್ ಇರುತ್ತೆ, ಅಂದರೆ ಸ್ಲ್ಯಾಂಟ್ ಲೈನ್ ಹೆಂಗಿರುತ್ತೋ ಹಾಗಿರುತ್ತೆ. ಬಟ್ ಚೆನ್ನಾಗಿತ್ತು. ಇದೆಲ್ಲ ಆಚೆ ಒಂದು ಪುಟ್ ಬಾಲ್ಕನಿ ಇತ್ತು, ಅಲ್ಲಿ ಟೇಬಲ್ ಎಲ್ಲ ಹಾಕಬೇಕಿತ್ತು. ಇದನ್ನು ಹೊಸ್ತು, ಮೇ ಬಿ ಅವ್ರಿಗೇನೋ ಐಡಿಯಾ ಹೊಳ್ದಿರೋ ಏನೋ ನೆಕ್ಸ್ಟ್ ಮಾಡ್ತಾರೋ ಐ ಡೋಂಟ್ ನೋ. ಬಟ್ ಇಲ್ಲಿ ಬಂದು ನೋಡಿದೆ, ಇಟ್ಸ್ ಲೈಕ್ ಸೋ ಮೆಸ್ಮರೈಸಿಂಗ್, ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಇದ್ದ ತಕ್ಷಣ ಅದೇ ಮಾಡಿದ್ದು. ಇಲ್ಲಿನ ರೈಟ್ ಸೈಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಬಟ್ ಸಖತ್ತಾಯಿತು, ಕ್ರೇಜಿ ಆಗಿತ್ತು ಅಂತ. ಇದು ಎಲ್ಲ ಫುಲ್ ಸ್ಲಿಪ್ಪರಿ. ಆಮೇಲೆ ಈ ಪೈನ್ ಫಾರೆಸ್ಟ್ಗೆ ಹೋಗಿದ್ವಿ, ಲೈಕ್ ಸಖತ್ತಾಗಿತ್ತು. ಇದು ಮೂವೀಸಲ್ಲೆಲ್ಲ ನೋಡಿದ್ದಲ್ವ, ಸೊ ಡೈರೆಕ್ಟಾಗಿ ನೋಡಿದ್ದು. ಲೈಕ್ ಒಂದು 20 ಮಿನಿಟ್ಸ್ ಇದ್ವಿ ಅಷ್ಟೇ. ಲೈಕ್ ಅದಾದಮೇಲೆ ನಾವು ಪ್ಯಾಕ್ರಾ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡು, ಇಲ್ಲಿಂದ ಗೇಟಿಂದ ಪ್ಯಾಕ್ರಾ ಫಾಲ್ಸ್ಗೆ ಬರೀ 300 ಮೀಟರ್ಸ್. ಕೆಲವೊಬ್ಬರು ನಡ್ಕೊಂಡು ಹೋಗ್ತಿದ್ರು, ಕೆಲವೊಬ್ಬರು ಈ ಥರದ್ದು ಪ್ರಿಫರ್ ಮಾಡ್ತಿದ್ರು. ಇದು ತುಂಬ ಚೆನ್ನಾಗಿತ್ತು, ಬಟ್ ಇದೇನು ನನಗೆ ಅಂಥ ಸ್ಪಾಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಓಕೆ ನಿಮಗೆ ಟೈಮ್ ಇದ್ದರೆ ನೀವು ಆ್ಯಡ್ ಆನ್ ಮಾಡ್ಬೋದು ಇದರಲ್ಲಿ, ನಾನು ಸ್ಕಿಪ್ ಮಾಡ್ಬೋದು. ಬಟ್ ಅಲ್ಲಿ ತುಂಬ ಕ್ಯೂ ಇದ್ದಿದ್ದರಿಂದ ನಾವು ಫುಲ್ಲು ಅಷ್ಟು ವೆಯ್ಟ್ ಮಾಡಿ, ಒಂದು 100 ಜನ ಇದ್ದರು, ಅಷ್ಟು ವೆಯ್ಟ್ ಮಾಡಿ ಹೋಗೋಷ್ಟು ಪೇಷನ್ಸ್ ನನಗಂತೂ ಇರಲಿಲ್ಲ. ನಾನು ಸರಿ ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ವಾಪಸ್ ಹೊರಟ್ವಿ. ಬಟ್ ಇದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ಅದೇ ಎಷ್ಟೊಂದು ಜನ ಇದು ಓಕೆ ಅನ್ನೋ ಥರನೇ ಇತ್ತು ಅಂತ ಹೇಳಿದ್ರು. ಬಟ್ ನಾವು ಟ್ರೈ ಮಾಡುವ ಅಂತ ಹೋದ್ವಿ. ಅಲ್ಲೊಂದ್ಮೇಲೆ ನನಗೂ ಸೇಮ್ ಹಂಗೆ ಅನ್ನಿಸ್ತು. ಬಟ್ ಫೈನ್. ಆಮೇಲೆ ನಾವು ಆ ಶೂಟಿಂಗ್ ಸ್ಪಾಟ್ ಇತ್ತಲ್ವ, ಸೊ ಅಲ್ಲಿ ಬಂದ್ವಿ. ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಅದ್ರ ಅಪೋಸಿಟೇ ಕುದುರೆದು ಇದು ಬಂದಿತ್ತು. ಸೊ ಅವ್ರು ಹೇಳಿದ್ರು, ನೀವು ಅಲ್ಲೋದ್ರೆ ಬರೀ ನಿಮಗೆ ವ್ಯೂಸ್ ಏನೂ ಸಿಗೋಲ್ಲ, ಜಸ್ಟ್ ನೀವು ಸೆಲ್ಫಿ ಆ ಥರ ತೊಗೊಬೋದು. ಬನ್ನಿ, ಇದು ಕುದುರೆಯಲ್ಲಿ ಹೋದರೆ ನಿಮ್ಗೆ ಅಪೋಸಿಟ್ ಗುಡ್ಡದ ಮೇಲೆ ಹೋಗ್ತೀವಿ, ಸೊ ದಟ್ ನಿಮ್ಗೆ ಇದು ಫುಲ್ ಸಿಗುತ್ತೆ, ಅಂದರೆ ನೋಡೋಕ್ಕೆ ಸಿಗುತ್ತೆ ಅಂತ. ನಾವು ಡೌಟಲ್ಲೇ ಹೋದ್ವಿ, ಅದು ಹಿಂಗಿರುತ್ತೋ ಏನೋ ಹಾಗೆ ಅಂದ್ಕೊಂಡು. ಬಟ್ ಸಕ್ಕತ್ತಾಯಿತು. ಪರ್ ಹಾರ್ಸ್ಗೆ ಮೇ ಬಿ 2000 3000 ಏನೋ ಚಾರ್ಜ್ ಮಾಡ್ತಾರೆ. ಸೊ ಬಟ್ ಅಂದರೂ ತುಂಬ ಚೆನ್ನಾಗಿತ್ತು, ವ್ಯೂ ಸಖತ್ತಾಗಿತ್ತು. ಇಲ್ಲೂ ಹಿಂದಿ ಮೂವೀಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು ನಂಗೆ ನೇಮ್ಸ್ ಗ್ಯಾಪ್ನೆಲ್ಲ. ಬಟ್ ತುಂಬ ವರ್ತ್ ಅನ್ನಿಸ್ತು ನನಗೆ. ಸರಿ ಅಂದ್ಕೊಂಡು ಅದನ್ನು ಮುಗಿಸ್ಕೊಂಡು ಬರ್ತಾಯಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಅಲ್ಲಿ ಫೇಮಸ್ ಇದು ಕಡಲೆ ಬೀಜ ಆ್ಯಂಡ್ ಕಾರ್ನ್ ಎಲ್ಲ. ಇದು ಕಡಲೆ ಬೀಜ ಡಿಫ್ರೆಂಟ್ ಆಗಿತ್ತು, ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಟ್ರು. ವಾಸ್ ಲೈಕ್ ಸೋ ನೈಸ್. ಆಮೇಲೆ ಅದು ತಿನ್ಕೊಂಡು ಮತ್ತೆ ನೆಕ್ಸ್ಟ್ ಯಾವ ಪ್ಲೇಸ್ ಇದೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಹೋಗ್ಬೇಕಾದ್ರೆ ಸೀರಿಯಸ್ಲಿ ಇಲ್ಲಿ ಏನೂ ನಿಮಗೆ ಅಂದರೆ ಹೆಂಗೆ ನೀವು ಡೈವರ್ಟ್ ಆಗಲ್ಲ, ಎಷ್ಟೊಂದು ಚೆನ್ನಾಗಿ. ಟ್ರೈನ್ ಗೋಯಿಂಗ್ ಇನ್ಸೈಡ್. ಆಮೇಲೆ ಇಲ್ಲಿ ಟಾಯ್ ಟ್ರೈನ್ ನೋಡೋಣ ಅಂದ್ಕೊಂಡು ಬಂದ್ವಿ. ಆಲ್ರೆಡಿ ಇಲ್ಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಸೊ ಜಸ್ಟ್ ಇದು ಹಾಗೆ ನೋಡ್ಕೊಂಡು ಬಂದ್ವಿ. ಬಟ್ ನೆಕ್ಸ್ಟ್ ಬೊಟಾನಿಕಲ್ ಗಾರ್ಡನ್ಗೆ ಹೋದ್ವಿ. ಇಲ್ಲಂತೂ ಹೆವಿ ರಶ್ ಇತ್ತು, ತುಂಬ ಜನ. ಮೇ ಬಿ ಊಟಿಗೆ ಬಂದವರೆಲ್ಲ ಫಸ್ಟ್ ಇದಕ್ಕೆ ಬರ್ತಾರೋ ಏನೋ, ಐ ಡೋಂಟ್ ನೋ. ಬಟ್ ನಾವು ಎಷ್ಟೊಂದು ಪ್ಲೇಸ್ ನೋಡ್ಕೊಂಡು ಬಂದ್ವಿ. ಇದು ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಕ್ರೌಡೆಡ್ ಇತ್ತು. ನಂಗೆ ಸದ್ಯ ತುಂಬ ಜನಗಳಿದ್ದಾಗ ನಂಗೆ ಅಲ್ಲಿ ಹೋಗ್ಬೇಕಂತಲೇ ಅನ್ಸಲ್ಲ, ಸ್ವಲ್ಪ ಪೀಸ್ ಇರಬೇಕು ಅಂದ್ಕೊತೀನಿ. ಸೊ ತುಂಬ ಜನಗಳಿದ್ದಾಗ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಕೊತೀನಿ. ಬಟ್ ಇಟ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫ್ಲವರ್ ಶೋ ಅದೆಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಡಿಫ್ರೆಂಟ್ ಆಗಿತ್ತು. ಆಮೇಲೆ ನಾವು ಬಂದ ಮೇಲೆ ಫ್ರೂಟ್ಸ್ದು ಏನೋ ಶೋ ನಡೀತು ಅಂತ ಗೊತ್ತಾಯಿತು, ಬಟ್ ನನಗೆ ಗೊತ್ತಿಲ್ಲ. ಬಟ್ ಇದೆಲ್ಲ ಚೆನ್ನಾಗಿತ್ತು. ರೋಸಸ್ಸಿಂದ ಮಾಡಿದರು, ಅದು ತುಂಬ ಹಿಂದೆ ಮಾಡಿದ್ದು, ಮೇ ಬಿ 1-2-3 ಡೇಸ್ ಬ್ಯಾಕ್ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಇನ್ನೂ ಅದು ತುಂಬ ಏನೂ ಬಾಡೋಗಿರಲಿಲ್ಲ. ಲೈಕ್ ಇಟ್ಸ್ ಗುಡ್ ಅಂತ. ಈ ಪಿಂಕ್ ಫ್ಲವರ್ಸ್ ಎಲ್ಲ ನನ್ನ ಮಗಳಿಗೆ ಪಿಂಕ್ ಇಷ್ಟ, ಸೊ ಅವಳಿಗೆಲ್ಲ ತೋರಿಸ್ತಾ ಇದ್ವಿ ನಾವು. ಜಸ್ಟ್ ಲೈಕ್ ಎಂಜಾಯಿಂಗ್ ಅಂತ. ಕಿಡ್ಸ್ಗೆ ಹಂಗೆ ಅಲ್ವಾ, ಆಚೆ ಹೋದಾಗ ಅವರು ಎಂಜಾಯ್ ಮಾಡ್ತಾರೆ. ಇವಳು ಸ್ವಲ್ಪ ಅಳ್ತಿರ್ತಾಳೆ, ಬಟ್ ಜಾಸ್ತಿ ಸಂಹೌ ಮ್ಯಾನೇಜಬಲ್ ಆಯಿತು ಈ ಸತಿ.
ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದು. ಲೈಟ್ ಹೌಸ್ ಅಂತ ಎಲ್ಲ ಇಟ್ಟಿದ್ರು. ಇನ್ನೂ ಎಷ್ಟೊಂದಿತ್ತು. ಗ್ಲಾಸ್ ಹೌಸ್ ಇದೆ ಆ್ಯಂಡ್ ಎಲ್ಲ ಫ್ಲವರ್ಸು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಹೇಗೆ ಅಂದರೆ ನಮ್ಮ ಲಾಲ್ಬಾಗಲ್ಲಿ ಹೆಂಗಿರುತ್ತೋ ಲಾಲ್ಬಾಗ್ ಶೋ ಇರುತ್ತಲ್ಲ, ಫ್ಲವರ್ ಶೋ ಸೇಮ್ ಹಾಗೆ ಇತ್ತು. ಬಟ್ ಇದೆಲ್ಲ ಲಾನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದು, ನೀಟಾಗಿ ಶೇಪ್ಸಲ್ಲಿ ಕಟ್ ಮಾಡಿ ಅನಿಮಲ್ಸ್ ಶೇಪ್ಸಲ್ಲಿ ಲೈಕ್ ತುಂಬಾ ವೆಲ್ ಆರ್ಗನೈಸ್ಡ್ ಅನ್ನಿಸ್ತು. ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ಒಬ್ಬೊಬ್ಬ ಎಲ್ಲಿಂದ ಇಷ್ಟು ಜನ ಬಂದಿದ್ರು ನನಗಂತೂ ಗೊತ್ತಿಲ್ಲ. ಹೆಂಗೆ ನಾವು ರೀಲ್ಸಲ್ಲಿ ನೋಡ್ತಿರ್ತೀವಲ್ವ, ನಾವೀ ಜನಜಾತ್ರೆಯನ್ನು ಸ್ಕಿಪ್ ಮಾಡ್ಬೇಕು ಅಂದ್ಕೊಂಡು ಹೋದ್ವಿ. ಎಲ್ಲರೂ ಅದೇ ಅಂದ್ಕೊಂಡು ಸೊ ಎಲ್ಲರೂ ಒಂದೇ ಪ್ಲೇಸಿಗೆ ಬಂದಿದ್ದಾರೆ ಅಂತ ಲೈಕ್ ಹಂಗೆ ಆಯ್ತಿದ್ದು. ಆ್ಯಂಡ್ ಸ್ವಲ್ಪ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಿದ್ರು. ಎಲ್ಲ ಫುಲ್ ಚಿಲ್ಲಿಂಗ್, ಸಮ್ ಗರ್ಲ್ಸ್ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಚಿಲ್ ಮಾಡ್ತಿದ್ರು. ಈಗ ಚೆನ್ನಾಗಿತ್ತು ಅಂತ. ನನಗೆ ಸ್ವಲ್ಪ ಬೇಗ ಆಚೆ ಬಂದ್ಬಿಟ್ವಿ. ನನಗೊಂದು ಸ್ವಲ್ಪ ತಲೆನೋವು ಬಂದ್ಬಿಟ್ಟು ಜಾಸ್ತಿ ಜನ ಇದ್ದರೆ, ಅದಕ್ಕೆ ಆಚೆ ಬಂದ್ವಿ. ಆಮೇಲೆ ಸರಿ ಹೊರಡೋಣ ಅಂದ್ಕೊಂಡು ಇನ್ನೊಂದು ಮೋಡೀಸ್ ಚಾಕ್ಲೇಟ್ ಅದೊಂದು ನೋಡಬೇಕಿತ್ತು. ಫಸ್ಟ್ ದಿನ ನನ್ನ ಹಸ್ಬೆಂಡ್ ಹೇಳಿದ್ರು ಇದು ಫೇಮಸ್ ಅನಿಸುತ್ತೆ, ಇಲ್ಲಿ ಟ್ರೈ ಮಾಡಿರಿ ಅಂತ. ನನಗೆ ತಿನ್ನೋ ಚಾಕ್ಲೇಟ್ ತಿನ್ನೋ ಮೂಡಿಲ್ಲ ಅಂದ್ಕೊಂಡು ಬಂದ್ವಿ. ಬಟ್ ಲಾಸ್ಟಲ್ಲಿ ಅದೊಂದು ಮಿಸ್ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ ಯಾವಾಗ ಅದು ಹೋದಾಗ. ಬಟ್ ನೀವು ಯಾರಾದ್ರು ಹೋದಾಗ ಅದು ಒಂದು ಟ್ರೈ ಮಾಡಿ. ಮೋಡೀಸ್ ಚಾಕ್ಲೇಟ್ ಅಂತ ಏನೋ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಟ್ ಚಾಕ್ಲೇಟ್ಸು ನಿಮಗೆಲ್ಲ ಫ್ರೆಂಚ್ ಪೇಸ್ಟ್ರೀಸ್ ಎಲ್ಲ ಸಿಗುತ್ತೆ. ಸೊ ಅದೊಂದು ಮಿಸ್ ಮಾಡ್ಕೊಂಡ್ವಿ. ಬಟ್ ಇಟ್ಸ್ ಓಕೆ, ಇದು ಅನ್ಪ್ಲ್ಯಾನ್ಡ್ ಟ್ರಿಪ್ ಅಲ್ವಾ, ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಮೇ ಬಿ ಇನ್ನೂ ಬೆಟರ್ ಆಗ್ತಿತ್ತು ಅನಿಸುತ್ತೆ. ಬಟ್ ನೈಸ್, ಇದು ತುಂಬ ಚೆನ್ನಾಗಿತ್ತು. ಒಂದು 2 days 3 days ಇದ್ವಿ. ಬಟ್ ಇಟ್ ವಾಸ್ ಲೈಕ್ ಸೋ ಬ್ಯೂಟಿಫುಲ್ ಅನಿಸ್ತು, ಚೆನ್ನಾಗಿತ್ತು. ಆ್ಯಂಡ್ ವಾಪಸ್ ಬರ್ತಾ ಬಂಡೀಪುರ್ ಫಾರೆಸ್ಟಲ್ಲಿ ಸ್ವಲ್ಪ ಆನಿಮಲ್ಸ್ ನೋಡ್ಕೊಂಡು ಬಂದ್ವಿ. ಹೆಂಗಿದೆ ನೋಡು, ಇದೊಂದು ಅಲ್ಲೊಂದಿದೆ, ಸಾಧ್ಯ ಒಂದಾದ್ರೂ ಕಾಣಿಸ್ತಲ್ಲ, ಸಂತೋಷ. ಎರಡು ಇದು ಮರಿಯಮ್ಮು, ದಿಸ್ ಮರಿ, ದಿಸ್ ಇಸ್ ಬಿಗ್ ಒನ್. ನೋಡು ಹೆಂಗ್ ಬಂದಿದ್ದಾನೆ. ಓ ಮೈ ಗಾಶ್. ಆ್ಯಂಡ್ ಬರ್ಬೇಕಾದ್ರೆ ಇನ್ನೂ ನಮಗೆ ಸ್ವಲ್ಪ ಟೈಮ್ ಇತ್ತು. ಅದೇ ಹಾಫ್ ಡೇನೋ ಟೈಮ್ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಹೆಂಗೂ ಬರ್ಬೇಕಾದ್ರೆ ಮೈಸೂರಲ್ಲಿ ಬರ್ತೀವಿ, ಸೊ ಝೂ ನೋಡ್ಕೊಂಡು ಹಾಗೆ ಬರೋಣ ಅಂತ. ಇನ್ನು ಮಿಕ್ಕಿದ ಕ್ಲಿಪ್ಸ್ ಎಲ್ಲ ಝೂಗೆ ಸಂಬಂಧಪಟ್ಟಿರುತ್ತೆ, ಆನಿಮಲ್ಸ್ ಅದೆಲ್ಲನೂ ಲೈಕ್ ಚೆನ್ನಾಗಿತ್ತು. ಇಲ್ಲಿ ಬನ್ನೇರುಘಟ್ಟ ಝೂ ಅಲ್ಲಿ ಜಾಸ್ತಿ ಹೋಗ್ತಿದ್ದಲ್ವ ಬ್ಯಾಂಗ್ಳೂರಲ್ಲಿ. ಸೊ ಮೈಸೂರಲ್ಲಿ ತುಂಬ ಹಿಂದೆ ನೋಡಿದ್ದು, ನನ್ನ ಮಕ್ಳು ಹುಟ್ಟೋದಕ್ಕಿಂತ ಮುಂಚೆ ಅನಿಸುತ್ತೆ. ಸೊ ಆಫ್ಟರ್ ವೆರಿ 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 ಲಾಂಗ್ ಟೈಮ್ 8-9 years ಆದಮೇಲೆ ಹೋಗ್ತಿದ್ದು. ಬಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಆನಿಮಲ್ಸು. ಬ್ಯಾಂಗ್ಳೂರಿಗಿಂತ ಇಲ್ಲಿ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಮಕ್ಳಿಗೆ ತುಂಬ ಖುಷಿ ಆಯಿತು, ಅವ್ರು ಫುಲ್ ಎಂಜಾಯ್ ಮಾಡಿದ್ರು. ಸೊ ಅವ್ರ ಜೊತೆ ನಾವು ಎಂಜಾಯ್ ಮಾಡಿದ್ವಿ, ಅವ್ರು ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡ್ದಂಗಲ್ವ. ಸೊ ಯಾ ಲೈಕ್ ದಟ್. ಯಾ ಇನ್ನು ಮಿಕ್ಕಿದ ಕ್ಲಿಪ್ಸ್ ಆ್ಯಡ್ ಆನ್ ಮಾಡಿರ್ತೀನಿ, ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್. And thanks for watching. Keep supporting me. Thank you. Bye.